ಜಾತಿ ಗಣತಿ ಹೊಸ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಇದರ ಬಗ್ಗೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಇದು ನನ್ನ ಸರ್ಕಾರ ಅಥವಾ ಕ್ಯಾಬಿನೆಟ್ನ ನಿರ್ಧಾರ ಅಲ್ಲ, ಹೈಕಮಾಂಡ್ನ ನಿರ್ಧಾರ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹೈಕಮಾಂಡ್ ಏನ್ ಹೇಳುತ್ತೆ ಹಾಗೆ ನಾವು ಮಾಡ್ತೀವಿ. 60-70 ದಿನದಲ್ಲಿ ಹೊಸ ಸರ್ವೆ ಮಾಡಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂತೆಯೇ ಆಗುತ್ತೆ. 2015ರಲ್ಲಿ ಸರ್ವೆ ಆಗಿದ್ರಿಂದ ವರದಿ ಹಳೆಯದಾಗಿದೆ. ಹೀಗಾಗಿ ಹೊಸ ಸಮೀಕ್ಷೆಯನ್ನ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಂತೆಯೇ ಜಾತಿ ಗಣತಿಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ್ದಾರೆ. 9-10 ವರ್ಷ ಹಳೆಯದಾಗಿರುವುದರಿಂದ ಹೊಸ ಸಮೀಕ್ಷೆಯನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳಿ ಹೈಕಮಾಂಡ್ ಮಟ್ಟದ ನಾಯಕರು ಸೂಚಿಸಿದ್ದಾರೆ ಅನ್ನೋದು ಸಿಎಂ ಅವರ ಪ್ರತಿಕ್ರಿಯೆ. ನೋಡಪ್ಪ, ಹೈಕಮಾಂಡ್ನವರು ನನಗೆ ಹೇಳಿದ್ದಾರೆ, ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ, ದೂರುಗಳು. ಯಾಕಂತಂದರೆ ಸರ್ವೆ ಆಗಿರೋದು 2015ರಲ್ಲಿ 15-16ರಲ್ಲಿ 9-10 ವರ್ಷಗಳಾಗ್ಬಿಟ್ಟಿದೆ. ಈ 9-10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ. ಅದಕ್ಕೆ ಭಾಳ ಕಡಿಮೆ ಅವಧಿನಲ್ಲಿ ಒಂದು 60-70 ದಿನದಲ್ಲಿ ಸರ್ವೆ ಮಾಡಿ, ಹೊಸ ಸರ್ವೆ ಮಾಡಿ, ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್, ದ ಎಂಟೈರ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಲ್ಲ. ಪ್ರಿನ್ಸಿಪಲಿ ದಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್. ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್, ಬಟ್ ಎನ್ಯುಮರೇಷನ್ ಮಾತ್ರ ಮಾಡೋದು. ಹೈಕಮಾಂಡ್ ಏನು ಹೇಳ್ತದೆ ಅದರ ಹತ್ರ ಮಾಡ್ತೀವಿ ಅಷ್ಟೇ. ಇದನ್ನು ಇಟ್ ಈಸ್ ನಾಟ್ ಮೈ ಡಿಸಿಷನ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ಅವರ್ ಗೌರ್ಮೆಂಟ್, ಇಟ್ ಈಸ್ ಎ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಇನ್ನೊಂದು ಸರ್ವೆ ಮಾಡಿ ಅಂತೇಳಿ, ಎನ್ಯುಮರೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ನವರು ಹೇಳಿರ್ತಕ್ಕಂಥ. ನೋಡಪ್ಪ, ಹೈಕಮಾಂಡ್ನವರು ನನಗೆ ಹೇಳಿದ್ದಾರೆ, ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ, ದೂರುಗಳು. ಯಾಕಂತಂದರೆ ಸರ್ವೆ ಆಗಿರೋದು 2015ರಲ್ಲಿ 15-16ರಲ್ಲಿ 9-10 ವರ್ಷಗಳಾಗ್ಬಿಟ್ಟಿದೆ. ಈ 9-10 ವರ್ಷಗಳಾಗಿರೋದ್ರಿಂದ ಹಳೆಯದಾಗಿ ಹೈಕಮಾಂಡ್ ಏನು ಹೇಳ್ತದೆ ಅದರ ಹತ್ರ ಮಾಡ್ತೀವಿ ಅಷ್ಟೇ. ಇದನ್ನು ಇಟ್ ಈಸ್ ನಾಟ್ ಮೈ ಡಿಸಿಷನ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ಅವರ್ ಗೌರ್ಮೆಂಟ್, ಇಟ್ ಈಸ್ ಎ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಇನ್ನೊಂದು ಸರ್ವೆ ಮಾಡಿ ಅಂತೇಳಿ, ಎನ್ಯುಮರೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ನವರು ಹೇಳಿರ್ತಕ್ಕಂಥ.